ಸತತ ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿರುವ ಮಾತೃಮಂಡಳಿ ದುರ್ಗಾವಾಹಿನಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಛತ್ರಪತಿ ಶಿವಾಜಿ ಶಾಖೆ ಕಿಮ್ಮಡೇಲ್ ಬಂಟ್ವಾಳ ಪ್ರಖಂಡ ವತಿಯಿಂದ ಹಿಂದೂ ಬಡ ಜನರ ಸೇವೆಗಾಗಿ ನೂತನ ಆಂಬ್ಯುಲೆನ್ಸ್ ಅನ್ನು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಗಣೇಶ್ ಗುರೂಜಿ ಕೊಣಾಜ್ಕಲ್ಲು ಇವರ ದಿವ್ಯ ಹಸ್ತದಿಂದ ಲೋಕಾರ್ಪಣೆ ಮಾಡಲಾಯಿತು. ವಿಶ್ವ ಹಿಂದೂ ಪರಿಷತ್ನ ಡಾಕ್ಟರ್ ಪ್ರಸನ್ನ ಪುತ್ತೂರು, ಜಿಲ್ಲಾ ಸಂಚಾಲಕ ಭರತ್ ಕುಮ್ಮಡೇಲ್, ಪ್ರಸಾದ್ ರೈ ವಕೀಲರು, ಗುರುರಾಜ್ ಬಂಟ್ವಾಳ ಬಿಸಿರೋಡು, ಶಿವಪ್ರಸಾದ್ ತುಂಬೆ, ಭಾಸ್ಕರ್ ಚೌಟ, ಸೋಮನಾಥ್ ಕುಮ್ಮಡೇಲು ಉಪಸ್ಥಿತರಿದ್ದರು. ಕೆಲಸ ಮಾಡಿದ್ದು ಆ ಹಿನ್ನೆಲೆಯಲ್ಲಿ ಶಸ್ತ್ರ ಹಿಡಿಯೋದು ಅದಕ್ಕೋಸ್ಕರ ಬಜರಂಗದಳ ಅಂತ ಹೇಳುವಂತ ಒಂದು ಯುವಕ ಸಂಘಟನೆಯನ್ನು, ಅದೇ ರೀತಿ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ದುರ್ಗಾವಾಹಿನಿ ಅಂತ ಹೇಳುವಂತ ಒಂದು ಸಂಘಟನೆಯನ್ನು ಅದೇ ಪ್ರಾರಂಭ ಮಾಡಿತು. ಇವತ್ತು ಇಡೀ ದೇಶದಲ್ಲಿ ಹಿಂದೂ ಸಮಾಜದ ರಕ್ಷಣೆಗೆ, ಹಿಂದೂ ಸಮಾಜ ನಾನಾಗಳಿಗೆ ದುರ್ಬಲ ಆಗಿದೆ, ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ಎದುರಿಸೋದಿಲ್ಲ, ಹಿಂದೂ ಸಮಾಜದ ಹುಡುಗಿಯನ್ನು ನಾಚಿಕೊಂಡಾದ್ರೆ ಕೇಳೋರಿಲ್ಲ, ನಾವು ಪೂಜೆ ಮಾಡ್ತಾ ಇರುವಂಥ ಗೋವುಗಳನ್ನು ಕತ್ತರಿಸಲಿ ಮಾತಾಡೋರಿಲ್ಲ. ಇಂಥ ದುರ್ಬಲ ಸ್ಥಿತಿ ನಮ್ಮದನ್ನು ನಾವು ಇನ್ನೊಬ್ಬರ ಮೇಲೆ ಆಕ್ರಮಣ ಹೋಗ್ತೀವಿ, ನಾವು ನಮ್ಮದನ್ನೇ ಉಳಿಸ್ಕೊಂಡಿಗೆ ನಮಗೆ ಆಗ್ತಾ ಇದ್ದದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನಮ್ಮದನ್ನು ಉಳಿಸ್ಕೊಂಡ್ರೆ ಸಾಕು, ಇನ್ನು ಏನು ಬೇಕಾದ್ರೂ ನಾವು ಮಾಡ್ತೀವಿ. ಉಳಿಸಿಕೊಳ್ಳೋ ಪರಿಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಬಜರಂಗ ದಳದ ಕಾರ್ಯಕರ್ತರ ಒಂದು ಧೈರ್ಯ, ಸಾಹಸ, ಅವರಲ್ಲಿರುವಂಥ ಒಂದು ಶಿಸ್ತು, ವ್ಯವಸ್ಥೆ ಪರಿಣಾಮ ಇವತ್ತು ಸ್ವಲ್ಪ ನಾವು ಸ್ವಲ್ಪ ಇದ್ದೇವೆ ಅಂತ ಅನಿಸ್ತೇವೆ. ಯಾರ್ಯಾರು ನಮ್ಮನ್ನು ಎದುರಿಸ್ತಾ ಇದ್ರೋ, ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡ್ತಾ ಇದ್ರೋ ಅಂತ ಮುಸಲ್ಮಾನರಿಗಾಗಲಿ, ಆತಂಕವಾದಿಗಳಾಗಲಿ, ಉಗ್ರಗಾಮಿಗಳಿಗಾಗಲಿ, ಅಥವಾ ಮತಾಂತರ ಮಾಡುವಂಥ ಕ್ರಿಶ್ಚಿಯನ್ರಿರಲಿ, ಅವರ ಮಾತೃಗಳಿರಲಿ, ಅವರಿಗೆ ಬಜರಂಗ ದಳ ಅಂತ ಹೇಳಿದರೆ ಇದೆ, ಬೇರೆ ಯಾವುದಾದ್ರೂ ತೊಂದರೆ ಇಲ್ಲ ಅಂತ ಹೇಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಬಜರಂಗ ದಳ ಹಿಂದೂ ಸಮಾಜದ ರಕ್ಷಣೆಯ ಒಂದು ಕೈಂಕರ್ಯವನ್ನು ಇಟ್ಟುಕೊಂಡು